ಫ್ರೆಂಡ್ಸ್ ಬನ್ನಿ, ಇವತ್ತು ಗುರುವಾರ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ತಿಂಡಿಗೆ ದೋಸೆ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ದೋಸೆ ಇಟ್ಟಿತ್ತಲ್ವ, ಅದು ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು, ಪೂಜೆ ಮಾಡೋಂಗಿರಲಿಲ್ಲ, ಅವರೇ ಮಾಡ್ತಾರೆ ಪೂಜೆ. ಅದಕ್ಕೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಮನೆ ಒರೆಸ್ಕೊಟ್ಟು ಬಾಗಿಲು ಸಾರಿಸಿ ಆಮೇಲೆ ತಿಂಡಿ ಮಾಡೋಕ್ಕೆ ಅಂತ ಅಡುಗೆ ಮನೆಗೆ ಬಂದೆ. ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡು ಬೆಂಡೆಕಾಯಿ ಪಲ್ಯ ಮಾಡಿಟ್ಬಿಟ್ಟು ಅಮ್ಮ ರೆಡಿ ಮಾಡೋಣ ಅಂತ ಬೆಂಡೆಕಾಯಿ ಎಲ್ಲ ಒಗ್ಗರಣೆಗೆ ಹಾಕ್ತೀನಿ. ನಾನೇನು ಮಸಾಲೆ ಕಾಯಿ ಎಲ್ಲ ರುಬ್ಬಾಕಲ್ಲ. ಚೆನ್ನಾಗಿ ಫ್ರೈ ಆದಮೇಲೆ ಸಾಂಬಾರು ಪೌಡ್ರ್ ಇರುತ್ತಲ್ಲ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ಕಾಯಿ ತುರಿದು ಇಟ್ಕೊಂಡಿರ್ತೀನಿ. ಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ ಲಾಸ್ಟಿಗೆ. ಪಲ್ಯ ರೆಡಿ ಆಗುತ್ತೆ. ಇವಾಗ ಅಮ್ಮು ಎದ್ಲು, ಅವಳು ಒತ್ಕೊತಾ ಇದ್ಲು. ಅಷ್ಟಕ್ಕೆ ನಾನು ಪಲ್ಯ ಎಲ್ಲ ರೆಡಿ ಮಾಡಿದೆ. ನಮ್ಮ ಮನೆಯವ್ರು ಸ್ನಾನ ಮಾಡ್ಕೊಂಬಂದು ಪೂಜೆ ಮಾಡ್ತಾರೆ. ಪೂಜೆ ಮಾಡೋಕೆ ಅವ್ರು ರೆಡಿಯಾಗಿ ಬಂದರು. ಅದು ನೋಡ್ಬಿಟ್ಟು ಒಂದೇ ಸಮ ಇರಬೇಕು ಪಲ್ಯ ಅಂತ ಹೇಳ್ಬಿಟ್ಟು ಒಂಚೂರು ತೆಳ್ಳಗೆ ಬಿದ್ದರೆ ಚೆನ್ನಾಗಿರ್ತದೆ. ಎಲ್ಲ ರೆಡಿ ಮಾಡಿ ಇಕ್ಕಿ ಅಮ್ಮಗೆ ಸ್ನಾನ ಮಾಡಿಸ್ಕೊಂಬಂದೆ. ಅಪ್ಪ ಮಗಳಿಬ್ಬರು ಪೂಜೆ ಮಾಡ್ತಾಯಿದ್ರು. ಅವಳೆಲ್ಲ ಸಾಯಂಕಾಲ ರೆಡಿ ಮಾಡಿ ಇಟ್ಟಿದ್ಲು. ಇವಾಗೆಲ್ಲ ಮಾಡಿದ್ರು ಇಬ್ಬರು. ಈಗ ದೋಸೆ ಮಾಡೋಣಂತೆ. ದೋಸೆಗೆ ಕೊಟ್ಟೆ, ಚೆನ್ನಾಗಿ ಬಂದ ದೋಸೆ ಕೊಟ್ಟೆ. ಅಮ್ಮಗೆ ಇಷ್ಟ ಹಾಲು ಮಾಡಿದ್ದೆ ಸ್ನ್ಯಾಕ್ಸಿಗೆ. ದೋಸೆನೂ ಮತ್ತು ಆಲೂಗಡ್ಡೆ ಪಲ್ಯ ಸ್ನ್ಯಾಕ್ಸ್. ಇವತ್ತು ಸ್ನ್ಯಾಕ್ಸಿಗೆ ಹಾಲು ಇದು ಮಾಡಿದ್ದೆ. ಇವಾಗ ದೋಸೆ ಎಲ್ಲ ತಿಂಡಿ ಎಲ್ಲ ತಿನ್ಕೊಂಡು ಅವಳನ್ನ ಕರ್ಕೊಂಡು ಹೊಂಟೆ ಸ್ಕೂಲಿಗೆ. ಬಸ್ ಟೈಮ್ ಆಗುತ್ತೆ ಅಂತ ಬಸ್ಸಿಗೆ ಬಿಡೋಕ್ಕೆ. ಬಸ್ಸಿಗೆ ಬಿಟ್ಬಿಟ್ಟು ಬಂದು ಪಾತ್ರೆ ಎಲ್ಲ ತೊಳೆದು ತಿಂಡಿ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಬಟ್ಟೆ ಇತ್ತು, ಬಟ್ಟೆ ಎಲ್ಲ ಮರ್ಚ್ ಮಾಡೋಗಿದೆ. ಇವತ್ತಿನ ಕೆಲಸ ಅಷ್ಟಿತ್ತು ಮಧ್ಯಾಹ್ನವರೆಗೂ. ಆಮೇಲೆ ನಾನು ಸ್ವಲ್ಪ ಮಲಗಿದ್ದೆ, 4:15 ಎದ್ದಿದ್ದೆ. ಎಲ್ಲ ಮಾಡಿಕೊಟ್ಟು ಕಳಿಸಿ ಸ್ಕೂಲಿಗೆಲ್ಲ ಆದಮೇಲೆ ಕರಿಬೇವಿನ ಸೊಪ್ಪು ತಂದಿದ್ದೆ. ಬಟ್ಟೆ ಮರ್ಚಿಬಿಟ್ಟು ಕರಿಬೇವಿನ ಸೊಪ್ಪೆಲ್ಲ ಸೋಸಿಟ್ಟು ಕಸ ಎಲ್ಲ ಗುಡಿಸಿ ಅವಳು ಬಟ್ಟೆ ಎಲ್ಲ ಇಟ್ಬಿಟ್ಟು ಆಮೇಲೆ ಇವತ್ತು ಏನಾದ್ರು ಒಂದು ಸ್ನ್ಯಾಕ್ಸ್ ಮಾಡೋಂಥ ಅಡುಗೆ ಅಂತ ಮಾಡೋಕ್ಕೆ ಬಂದೆ ಅಡುಗೆ ಮನೆಗೆ. ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಸ್ನ್ಯಾಕ್ಸ್ ಮಾಡೋಣ ಅಂಥೇಳಿ, ಏನಪ್ಪ ಅಂದರೆ ಸ್ನ್ಯಾಕ್ಸಿಗೆ ಕೋಡುಬಳೆ ಮಾಡೋಣ ಅಂತ ಬಂದೆ. ಕೋಡುಬಳೆ ಮಾಡಿಕೊಡೋಣ ಅವಳಿಗೆ, ಇವತ್ತು ಬತ್ತಾಳೆ ಅಂತ ಹೇಳ್ಬಿಟ್ಟು ಏನಾದ್ರು ಮಾಡೋಣ ತಿಂಡಿನಿಗೆ, ಒಂದು ಸ್ನ್ಯಾಕ್ಸಿಗೆ. ಸಾಯಂಕಾಲ ಟೈಮ್ ಏನಾದ್ರು ಹುಡುಕ್ತಾಳೆ, ಮಳೆ ಬತ್ತಿತ್ತಲ್ವ. ಮನೇಲೇ ಮಾಡಿಕೊಟ್ರೆ ಹೊರಗಡೆ ತಿನ್ನೋಕ್ಕೆ ಇಷ್ಟಪಡಲ್ಲ ಅಂತ ಮನೇಲೇ ಮಾಡಿಕೊಟ್ಟೆ. 2 ಬಟ್ಟು ಕಡಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡೆ ಕೋಡುಬಳೆ ಮಾಡೋದಕ್ಕೆ. 2 ಬಟ್ಲು ಅಕ್ಕಿ ಹಿಟ್ಟಿಗೆ 1 ಬಟ್ಲು ಕಡಲೆ ತಗೊಂಡು ಕಡಲೆನ ಪುಡಿ ಮಾಡ್ಕೊಂಡೆ ಮನೇಲೇ. ಕಡಲೆ ಹಿಟ್ಟೆಲ್ಲ ಹಾಕೋಕ್ಕೆ ಹೋಗಲಿಲ್ಲ. ಕಡಲೆನೇ ಪುಡಿ ಮಾಡಿಬಿಟ್ಟು 2 ಬಟ್ಟು ಅಕ್ಕಿ ಹಿಟ್ಟಿಗೆ 1 ಬಟ್ಲು ಕಡಲೆ ಪುಡಿ ಹಾಕಿದೆ. ಆಮೇಲೆ ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಎಳ್ಳು ಎಲ್ಲನೂ ಹುರಿದಿಟ್ಕೊಂಡಿದ್ದೆ. ಆಮೇಲೆ ಅದಕ್ಕೆ ಹಾಕ್ಬಿಟ್ಟು ಅದೇ ಜಾರಿಗೆ 1-2 ಮೆಣಸಿನ್ಕಾಯಿ, ಸ್ವಲ್ಪ ಕಲ್ಲುಪ್ಪು ಹಾಕಿ ಪುಡಿ ಮಾಡ್ಕೊಂಡೆ. ಖಾರ ಪುಡಿ ಎಲ್ಲ ಹಾಕಲಿಲ್ಲ. ಖಾರ ಪುಡಿ ಹಾಕಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಖಾರ ಪುಡಿ ಮೆಣಸಿನ್ಕಾಯಿನೇ ಉಪ್ಪು ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡೆ. ಚೆನ್ನಾಗಿರುತ್ತೆ ಆ ಥರ ಮಾಡಿದ್ರೆ. ಗಮ್ಮೆಲ್ಲ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲೆಲ್ಲ. ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಕೊಂಬಿಡೋದು. ಮಿಕ್ಸ್ ಮಾಡಿ ಇಟ್ಕೊಂಬಿಟ್ಟು ಆಮೇಲೆ ನೀರು ಅದ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿತ್ಕೋಬೇಕು. ಎಣ್ಣೆನ ನಾವು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದರೊಳಗೆ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಾದಮೇಲೆ ಕಡಲೆ ಇದಿರುತ್ತಲ್ಲ, ಏನಪ್ಪ ನೀರನ್ನು ಹಾಕ್ಕೊಂಡು ಮಿದಿಬೇಕು. ಅವಾಗ ನೋಡ್ಕೋಬೇಕು ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಕಡಲೆ ಹಿಟ್ಟು ಮಾತ್ರ ಹಾಕ್ಬೇಡಿ, ಕಡಲೆನೇ ಪುಡಿ ಮಾಡಾಕಿ ಚೆನ್ನಾಗಿರುತ್ತೆ. ಸಣ್ಣ ಉರಿಲಿ ಜೀರಿಗೆನೂ ಮತ್ತು ಎಳ್ಳನ್ನು ಮಿಕ್ಸ್ ಮಾಡಿ ಹಾಕಿದೆ. ತುಂಬ ಸಖತ್ ಮಿದಿವಾಗ್ಲೇ ಘಮ ಘಮ ಅನ್ನೋದು. ಯಾಕೆಂದರೆ ಮನೆಯಲ್ಲೇ ಮಾಡಿರೋದು ಕಡಲೆ ಪುಡಿ ಅಲ್ವಾ, ಅದು ಜೀರಿಗೆ ಎಳ್ಳು ಇದೆಲ್ಲ ಅಷ್ಟು ಗಮ್ ಅಂತಿತ್ತು, ತಂಬಿಟ್ಟು ಥರ ಗಮ್ ಅಂತಿತ್ತು ಅಷ್ಟೇ. ಅದಕ್ಕೆ ಬೆಲ್ಲ ಹಾಕಿರಲಿಲ್ಲ ಅಷ್ಟು ಬಿಟ್ಟರೆ ಅಷ್ಟು ಚೆನ್ನಾಗಿ ಗಮ್ ಅಂತಿತ್ತು. ಮನೆಯಲ್ಲೇ ಮಾಡಿಕೊಡಿ, ಮನೆಯಲ್ಲೇ ಒಳ್ಳೆ ಎಣ್ಣೆ ಬಳಸಿ ಒಂದು ಮಕ್ಕಳಿಗೆ ಒಂದು ಒಳ್ಳೆ ಆರೋಗ್ಯಕ್ಕೆ ಚೆನ್ನಾಗಿರೋದನ್ನು ತಿನಿಸುಗಳನ್ನ ಮಲ್ಲೆ ಮಾಡಿಕೊಟ್ರೆ ಅವರು ಹೊರಗಡೆ ತಿನ್ನಬೇಕು ಅನ್ನಲ್ಲ. ಮಲ್ಲೆ ಮಾಡಿರ್ತಾರೆ, ಮನೇಲಿ ಹೋಗಿ ತಿನ್ನೋಣ ಅಂತ ಹೊರಗಡೆ ಆಸೆ ಪಡಲ್ಲ. ಇವೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡೆ ನಾನು. ಮಿಕ್ಸ್ ಮಾಡಿಬಿಟ್ಟು ಅದು ಪುಡಿ ಮಾಡಿದ್ನಲ್ವ ಅದನ್ನು ಹಾಕಿದೆ. ಖಾರ ನಿಮಗೆ ನೋಡಿಬಿಟ್ಟು ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ಹಾಕ್ಕೊಳ್ಳಿ. ಅಂದರೆ ಖಾರ ಪುಡಿ ಮನೆಯಲ್ಲೇ ಮಾಡ್ಕೊಂಡಲ್ವ, ಜಾಸ್ತಿ ನುಣ್ಣಗೆ ಮಾಡಬೇಡಿ, ಸ್ವಲ್ಪ ತರಿಯಾಗಿ ಇರಲಿ. ಒಂದು ಸ್ವಲ್ಪ ತರಿ, ಜಾಸ್ತಿ ತರಿನೂ ಬೇಡ, ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಜಾರಿಗೆ ಸ್ವಲ್ಪ ನೀರು ಹಾಕಿ ಇಟ್ಕೊಳ್ಳಿ. ಅದರೊಳಗೆಲ್ಲ ಮೆಣಸಿನ್ಕಾಯಿ ಉಪ್ಪುದೆಲ್ಲ ಇರುತ್ತಲ್ವ, ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಅದರೊಳಗೆ ನೀರು ಹಾಕಿ ಇಟ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡೆ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ಚಕ್ಲಿನಾದ್ರು ಮಾಡ್ಬೋದು,
ಕೋಡ್ಬಳೆನಾರ ಮಾಡ್ಬೋದು. ನಾನು ಕೋಡ್ಬಳೆ ಮಾಡೋಣ ಅಂತೇಳ್ಬಿಟ್ಟು ಕೆಳಕ್ಕೆ ಇಟ್ಕೊಂಡು ಚೆನ್ನಾಗಿ ಮಿದ್ದಿದೆ. ನಾನು ಇದು ಮಿದಿದ್ದಾಗ ಜ್ಞಾಪನಕ್ಕೆ ಬಂತು, ಒಂದು ದಿವಸ ಪೇಪರಲ್ಲಿ ಓದಿದೆ ನಾನು ಅಂಗಡಿ ತಗೋದಾಗ. ಮಂಡ್ಯದಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಇವರು ಆರೋಗ್ಯ ಅಧಿಕಾರಿಗಳು ಅವರೆಲ್ಲರೂ ವಿಸಿಟ್ ಹೋದರು ಬೇಕ್ರಿ ಅಂಗಡಿಗಳಿಗೆಲ್ಲ. ಅಂಗಡಿಗಳಿಗೆ ಹೋದಾಗ ಅಲ್ಲಿ ನೋಡಿದ್ರು ಬೇಕ್ರಿ ಕೇಕ್ಗಳು ಎಲ್ಲನೂ ತೆಗ್ಸಿ ಇದು ಮಾಡಿಸಿ ಜನದ ಕೈಲೇ ಅದನ್ನು ಮುಡಿಸಿ ತೊಳಸಿದ್ರು. 2-3 ಸಲ ಸೋಪು ಏನೇನೋ ಹಾಕಿ ತೊಳಸಿದ್ರು. ಅಷ್ಟು ಕೆಮಿಕಲ್ ಇತ್ತು ಅದರೊಳಗೆ, ಅಂದರೆ ಅಷ್ಟು ಕಲ್ಲರು. ಆ ಕಲ್ಲರೇ ಕೆಮಿಕಲ್ ಅನ್ನೋದು. ಅದು ಹೋಗಲೇ ಇಲ್ಲ. 3-4 ಸಲ ತೊಳಸಿದ್ರು ಹೋಗಲಿಲ್ಲ. ಆಮೇಲೆ ಅವ್ರಿಗೆಲ್ಲ ಚೆನ್ನಾಗಿ ಬೈದು ಅವರು ಹೇಳ್ತಾಯಿದ್ರು, ಈ ಥರ ಎಲ್ಲ ತಿನ್ನಬೇಡಿ, ಜನಗಳಿಗೆ ಅವೇರ್ನೆಸ್ ತಿಳುವಳಿಕೆನೇ ಹೇಳ್ತಾಯಿದ್ರು, ತಿನ್ನಬೇಡಿ, ಮನೆಯಲ್ಲಿ ಮಕ್ಳುಗಳಿಗಂತೂ ಕೊಡಲೇಬೇಡಿ, ಒಳ್ಳೆಯದನ್ನು ಕೊಡಿ ಮಕ್ಕಳಿಗೆ, ಜಾಸ್ತಿ ಬೇಕ್ರಿ ಐಟಮ್ ಎಲ್ಲ ಕೊಡಬೇಡಿ ಅಂತ. ಆ ಕಲ್ಲರ್ಗಳು ಕೈ ಎಷ್ಟು ತೊಳೆದ್ರೂ ಹೋಗಲಿಲ್ಲ. ಅದಕ್ಕೆ ಅವರೇ ಹೇಳ್ಕೊತಾಯಿದ್ರು ಆರೋಗ್ಯ ಅಧಿಕಾರಿಗಳು, ನಾನಂತೂ ಬೇಕ್ರಿದಂತೂ ತಿನ್ನಲ್ಲ, ಇನ್ನು ಬೇಕ್ರಿ ತಕ್ಕೆ ಹೋಗಲ್ಲ ನಾನು ಅಂತ ಹೇಳ್ತಾಯಿದ್ರು. ನಾವು ಅಷ್ಟು ನೋಡಿದಾಗ ಅರ್ಥ ಮಾಡ್ಕೋಬೇಕು ಎಷ್ಟು ಕೆಮಿಕಲ್ ಹಾಕಿರ್ತಾರೆ ಕಲ್ಲರ್ಗಳಿಗೆ, ನಮ್ಮ ದೇಹದೊಳಗೆ ಎಷ್ಟು ಒಯ್ತದೆ ಅದು ಅಂತ. ಇವತ್ತಿನ ಇದರಲ್ಲಿ ಯಾವುದ್ರಲ್ಲಿ ಏನೈತೆ ಅನ್ನೋದೇ ಗೊತ್ತಾಗಲ್ಲ. ಆದಷ್ಟು ನಾವು ಮನೇಲೇ ನಮ್ಮದೇನೋ ವಯಸ್ಸಾಯ್ತೈತೆ, ವಯಸ್ಸುಗಳಾಯ್ತವೆ, ಮಕ್ಳುಗಳು ಅವಕ್ಕಾರು ನಾವು ಒಂದು ಒಳ್ಳೇದ ಚೆನ್ನಾಗಿರಲ್ಲ ಜೀವನನ ಕಟ್ಕೊಡ್ಬೇಕು ಅಂದರೆ ಮನೇಲಿ ಫಸ್ಟ್ ಆರೋಗ್ಯ, ಆಮೇಲೆ ಮಿಕ್ಕಿದೆಲ್ಲ. ನಾವಂತೂ ಮನೆಯಲ್ಲೇ ಎಣ್ಣೆ ಉಪಯೋಗಿಸೋದೆಲ್ಲ ಗಾಣದ ಎಣ್ಣೆಗಳು ಉಪಯೋಗಿಸಿ, ದುಡ್ಡಿನ ಮುಖ ನೋಡಿ ಸುಮ್ಮನೆ ಎಂತೆಂಥದ್ದು ಎಣ್ಣೆ ನಾವು ತಿನ್ನಬೇಡಿ. ಇವಾಗೇನು ಎಲ್ಲರೂ ಕೊಬ್ಬರಿ ತಗೊಂಬಿಡ್ತೀರ, ಹಾಕಿ ಕೊಬ್ಬರಿನ ಬೀಸಿಸ್ಕೊಳ್ಳಿ, ಮಾಡಿ ಚೆನ್ನಾಗಿರುತ್ತೆ. ಆಮೇಲೆ ಸರಿ ಇದನ್ನೇ ಹೇಳ್ತಾಯಿದ್ದೆ, ಆ ಥರ ನೆನೆಸ್ಕೊಂಡ್ನಲ್ಲ ಅವಾಗ ಹೇಳ್ದೆ. ಆಮೇಲೆ ಚೆನ್ನಾಗಿ ನಾದ್ಕೊಂಡು ಇನ್ನೊಂದು ಸಲ ಮೇಲೆ ಕಟ್ಟೆ ಮೇಲೆ ಚೆನ್ನಾಗಿ ನಾದೆ, ಬಾಣಲಿ ಜಾಸ್ತಿ ಮಿದ್ಯೆ ಕಾಲ ಚೆಲ್ಲುತ್ತೆ. ಆಮೇಲೆ ಏನು ಮಾಡಿದೆ, ನಾದನ್ನ ಅಂತೇಳ್ಬಿಟ್ಟು ಅದರಲ್ಲೇ ಮಿದ್ದೆ. ನಾವಂತೂ ನಮ್ಮ ಮನೇಲಿ ಬೇಕ್ರಿ ಐಟಮ್ ಏನು ತರೋದೇ ಇಲ್ಲ ಬಿಡಿ. ನಾವು ನಮ್ಮ ಮನೇಲಿ ಇಲ್ಲವೇ ಇಲ್ಲ, ಸ್ಟಾಕ್ ಅಂತ ಇಟ್ಕೊಂಬಿಡ್ತಾರೆ. ರಸ್ಕು ಬನ್ನೆಲ್ಲ ಒಬ್ಬೊಬ್ಬರ ಮನೇಲಿ, ನಾವು ರಸ್ಕು ತರಲ್ಲ, ಬನ್ನು ತರಲ್ಲ. ತಿನ್ಬೇಕಂತಾಳ ಅವತ್ತಾದ ಏನಾದರೂ ಅವಳಿಗೆ ಏನು ಇಷ್ಟಪಡ್ತಾಳೋ ಅಷ್ಟು ಮಾತ್ರ. ಏನು ಇದೇನಪ್ಪ ಅದೇನೋ ತಿಂತಾಳೆ, ಪಪ್ಸ್ ತವರುತ್ತಲ್ಲ, ವೆಜ್ ಪಪ್ಸ್, ಅದು ಏನಾರು ಒಂದು ಇಷ್ಟಪಡ್ತಾಳೆ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅದು ತಿನ್ಬೇಕಂದಾಗ ಯಾವತ್ತೋ 6 ತಿಂಗಳಿಗೋ 3 ತಿಂಗಳಿಗೋ ಅದು ಒಂದು ತಂದು ಕೊಡ್ತೀವಿ, ಅಷ್ಟು ಬಿಟ್ಟರೆ ಇನ್ನೇನು ತರಲ್ಲ. ಆದಷ್ಟು ಮಕ್ಕಳಿಗೆ ಕಂಟ್ರೋಲಾಗಿಡಿ ಬೇಕ್ರಿ ಐಟಮಿಂದ. ಅದೆಲ್ಲ ಮಿದ್ಬಿಟ್ಟು ಈ ಥರ ಚೆನ್ನಾಗಿ ಕಲ್ಲಿನ ಮೇಲೆ ನಾದ್ಕೊಂಡು ಅಷ್ಟು ಮಾಡ್ಕೊಂಡೆ. ಈಗ ಈ ಥರ ಕಲ್ಲಿನ ಮೇಲೆ ಇನ್ನೂ ನಾದಬೇಕು ಅದನ್ನು. ಇವರೆಲ್ಲ ಮಾಡ್ತಾರಲ್ವ ಉತ್ತರ ಕರ್ನಾಟಕದ ಕಡೆಯವರು ರೊಟ್ಟಿನ, ಆ ಥರ ಅವ್ರು ಅದಕ್ಕೇ ಅದ್ರ ಮೇಲೆ ಹಂಗೆ ನಾದಿ ಚೆನ್ನಾಗಿ ಬಡ್ದು ರೊಟ್ಟಿ ಹಾಕಿ ಗಟ್ಟಿಗಿರೋದವರು. ಅವ್ರು ಎಷ್ಟು ಗಟ್ಟಿಯಾಗಿರ್ತಾರೆ ನೋಡಿ, ರೊಟ್ಟಿ ಪಲ್ಯ ಈ ಥರನೇ ಅವ್ರು ತಿನ್ನೋದು ಜಾಸ್ತಿ. ನಾವೇನು ಮಾಡ್ತೀವಿ, ಎದ್ದ ತಕ್ಷಣ ಪಲಾವಂತೆ, ಕೇಸರಿ ಬಂತಂತೆ, ಅದು ಟೊಮೊಟೊ ಬಾತಂತೆ, ಈ ಥರ ತಿಂತೀವಿ. ಆ ಥರ ಎಲ್ಲ ಏನೂ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಜಾಸ್ತಿ ಬದಲಾಗಬೇಕು ಮನೇಲಿ. ಫಸ್ಟು ಆಹಾರದಲ್ಲಿ ನಾವು ಬದಲಾಗಬೇಕು. ರೊಟ್ಟಿಗಳು ಈ ಥರ ಮಕ್ಳಿಗೆ ಬೆಳಗ್ಗೆ ಮಾಡಿದಾಗ ತುಂಬ ಪಲ್ಯ ಸಿಗುತ್ತೆ, ರೊಟ್ಟಿ ಸಿಗುತ್ತೆ, ಅವ್ರಿಗೆ ಒಂದು ಒಳ್ಳೆ ಊಟ ಆಯ್ತದೆ ಅವಕ್ಕೆ. ನಾವು ಅನ್ನ ಜಾಸ್ತಿ ಮಾಡೋಕ್ಕೆ ಹೋಗ್ಬಾರ್ದು ಅಂದ್ಕೊಂಡಿದ್ದೀನಿ ನಾನು. ಇನ್ಮೇಲೆ ಜಾಸ್ತಿ ರೊಟ್ಟಿ ಪಲ್ಯಗಳು ಈ ಥರ ಮಾಡಿಕೊಡ್ಬೇಕಂತ ಅಂದ್ಕೊಂಡಿದ್ದೀನಿ. ಈ ಥರಗೆಲ್ಲ ಚೆನ್ನಾಗಿ ನಾದ್ಕೊಂಡು ಅದನ್ನು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಇಡಬೇಕು. ಅದಾದಮೇಲೆ ಹಿಟ್ಟನ್ನು ಅಷ್ಟು ಚೆನ್ನಾಗಿ ಬರುತ್ತೆ. ಅದು ಮನೆಯಲ್ಲೇ ಎಲ್ಲ ಹಾಕಿರ್ತೀವಲ್ವ, ಅಷ್ಟು ಗಮನ ಇರುತ್ತೆ ನೋಡಿ. ಹಂಗೆ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಇಡೋಣ. ಹಸಿಟ್ಟು ಅದೆಲ್ಲ ಹೊಂದ್ಕೊಳ್ಳುತ್ತಲ್ವ, ಆ ಥರ ರೆಸ್ಟ್ ಮಾಡೋಕ್ಕಿಟ್ಟೆ. ಒಂದು ಸ್ವಲ್ಪ ಅದನ್ನು ಆ ಥರ ಎಳ್ಳು ಜೀರಿಗೆ ಎಲ್ಲ ಹಾಕಿದಲ್ವ ಚೆನ್ನಾಗಿ ಕಾಣೋದು. ಅವಕ್ಕೂ ತಿನ್ನುವಾಗಲೂ ಒಂದು ರುಚಿ ಸಿಗುತ್ತೆ, ಬಾಯಿಗೆ ಸಿಗ್ತಾವಲ್ವ ಗಮ್ ಅನ್ನುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಎಲ್ಲನೂ ಈ ಥರ ಹೊಸ್ಕೊಂಡು, ಅದು ಕಡಲೆಕಾಯಿ ಎಣ್ಣೆ ಅಲ್ವಾ, ಸ್ವಲ್ಪನೇ ಬಿಟ್ಟಿದೆ, ಉಕ್ಬಿಡುತ್ತೆ ಅಂತ ಭಯ, ಅದಕ್ಕೆ ಸ್ವಲ್ಪನೇ ಬಿಟ್ಟು ಅದು ಚೆನ್ನಾಗಿ ಬಿಸಿ ಆದಮೇಲೆ ನಾವು ಹಾಕಿದ್ರೆ ಏನು ಉಕ್ಕಲ್ಲ. ನಾವು ಬಿಸಿ ಅನ್ನೋದಕ್ಕಿಂತ ಮುಂದೆ ಜಾಸ್ತಿ ಬಿಟ್ಟು ಹಾಕ್ಬಿಟ್ರೆ ಉಕ್ಬಿಡುತ್ತೆ. ಕೊಬ್ಬರಿ ಎಣ್ಣೆ ಏನು ಆ ಥರ ಉಕ್ಕಲ್ಲ. ಇದಕ್ಕೆ ಕಡಲೆಕಾಯಿ ಎಣ್ಣೆನೇ, ಕಡಲೆ ಬೀಜ ತಂದು ನಾವು ಮಾಡಿಸ್ಕೊಂಡಿದ್ದು. ಅಲ್ಲಿ 6 ತಿಂಗಳು ಮೇಲಾಯಿತು, ಚೆನ್ನಾಗಿ ಬಾಳಿಕೆ ಬಂತು. ಈಗೆಲ್ಲನೂ ಎಷ್ಟು ಎಣ್ಣೆ ಐತೋ ಅಷ್ಟು ನೋಡ್ಬಿಟ್ಟು ಸ್ವಲ್ಪನೇ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಹಾಲೆ 4:45 ಆಗಿತ್ತು. ಅವಳು ಬರೋ ಅಷ್ಟರಲ್ಲಿ ಮಾಡಬೇಕಂತ ಅರ್ಧ ಗಂಟೆಲಿ ಪಟ ಅಂತ ಮಾಡಿಬಿಟ್ಟೆ, ಆಗೋಯ್ತು. ಅವಕ್ಕೂ ಬಂದ ತಕ್ಷಣ ಒಂದು ಖುಷಿ ಆಯ್ತದೆ, ನಮ್ಮಮ್ಮ ಮಾಡಿತ್ತಂತ. ಅಯ್ಯೋ ಮನೇಲೇ ಮಾಡಿಟ್ಟೈತೆ ಬಿಡು, ನಾವು ಹೊರಗಡೆ ತಿನ್ನಬಾರ್ದು ಅನ್ನಿಸ್ತದೆ. ಆದಷ್ಟು ನಾನು ನನ್ನ ಮಗಳಿಗೆ ಈ ಥರನೇ ಮಾಡಿಕೊಡ್ಬೇಕಂತ ನಾನು ಈ ಥರನೇ ಮಾಡ್ತೀನಿ ಅವಳಿಗೆ.
ಅವಳಿಗೆ ರೊಟ್ಟಿ ಅಂದರೆ ತುಂಬ ಇಷ್ಟ ಅವಳಿಗೆ. ಅದೇ ಹೇಳ್ತಿರ್ತಾಳೆ, ನನಗೆ ರೊಟ್ಟಿ ಮಾಡಮ್ಮ, ಬೆಳಗ್ಗೆ ಹೊತ್ತೆ ಅನ್ನ ಮಾಡಲೇಬೇಡ ಅಂತ. ಅದಕ್ಕೆ ಜಾಸ್ತಿ ರೊಟ್ಟಿ, ಮುದ್ದೆ, ಸ್ವಲ್ಪ ಸೈಡಿಗೆ ಅನ್ನನೂ ಇರಬೇಕು. ಅನ್ನ ತಿನ್ನಲೇಬಾರ್ದಂತಲ್ಲ, ತಿನ್ನಬೇಕಾದಷ್ಟು ನಾವು ರೊಟ್ಟಿಗಳು ಈ ಥರ ತಿಂದಾಗ ಅದಕ್ಕೆ ಸೈಡಿಗೆ ನಾವು ಪಲ್ಯ ಎಲ್ಲ ಮಾಡ್ತೀವಲ್ವ, ಅದೊಂದು ಒಳ್ಳೆ ಊಟ ಆಗುತ್ತೆ. ಚೆನ್ನಾಗಿ ಬಂತು. ಕೆಂಪಗೆ ಸಣ್ಣ ಉರಿಲೇ ಬೇಯಿಸ್ಕೊಂಡು ಫಸ್ಟೆಲ್ಲ ರೊಟ್ಟಿನೇ ಹಾಕ್ತಿದ್ದು. ಅವ್ರು ನೋಡಿ ಎಷ್ಟು ಗಟ್ಟಿಯಾಗಿರ್ತಾರೆ. ಅದಕ್ಕೆ ಆ ಥರ ರೊಟ್ಟಿ ಎಲ್ಲ ಮಾಡಿ ತಿನ್ನೋಣ ಅಂತ ಅನ್ಕೋತಾ ಇರ್ತೀನಿ ಯಾವಾಗಲೂ. ಇನ್ಮೇಲೆ ಎಲ್ಲ ಒಂದು ಪೇಪರ್ ಹಾಕ್ಕೊಳ್ಳಿ, ತಟ್ಟೆಗೆ ಪೇಪರ್ ಹಾಕ್ಕೊಂಬಿಟ್ಟು ಅದ್ರ ಮೇಲೆ ಹಾಕಿ. ನಾವು ಬರೀ ತಟ್ಟೆಗೆ ಹಾಕ್ಬಿಟ್ರೆ ಎಣ್ಣೆ ಎಲ್ಲ ಅಲ್ಲೇ ಉಳ್ಕೊಳ್ಳುತ್ತೆ. ಈ ಥರ ಪೇಪರ್ ಹಾಕ್ದಾಗ ಅದರಲ್ಲಿ ಎಣ್ಣೆನೂ ಅಷ್ಟು ಬರೋದಿಲ್ಲ, ಅಂಟೋದಿಲ್ಲ ಜಾಸ್ತಿ. ಕಡಲೆಗೆ ಮನೆ ಇದ್ರ ಗಾಣದ ಎಣ್ಣೆಗಳಲ್ವ, ಅಂಟೋದಿಲ್ಲ. ಆವಾಗ ಪೇಪರ್ ಇದ್ದಿದ್ದ ಎಣ್ಣೆನೂ ಎಲ್ಲ ಎಳ್ಕೊಳ್ಳುತ್ತೆ. ಚೆನ್ನಾಗಿ ಗರಿಗರಿಯಾಗಿ ಕಾಣಿಸ್ತಾವೆ ಅವಾಗ. ಈ ಥರ ಬಂದಿತ್ತು ಕೋಡ್ಬಳೆ, ತುಂಬ ಚೆನ್ನಾಗಿ ಬಂದಿತ್ತು. ಹಿಂಗೆ ಮುರಿದ್ರೆ ಸಾಕು, ಮೆತ್ತಗೆ ಮುರ್ಕೊಂಬಿಡ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಇತ್ತು, ಹಾಕ್ಬಿಟ್ಟು ಅಷ್ಟಕ್ಕೆ ಅಮ್ಮನು ಬಂದಳು. ಅವಳಿಗೆ ಹೇಳ್ತಾ ಇದ್ದೆ, ವಡೆ ಮಾಡ್ತೈತೆ ಅನ್ಕೊಂಬಿಟ್ಟವಳು ಅವಳು. ನೋಡಿಲ್ಲ ಕೋಡ್ಬಳೆ ಅಂತ ಹೇಳ್ಬಿಟ್ಟು ವಡೆ ಮಾಡ್ತಾ ಆಯ್ತು ನಮ್ಮಮ್ಮ ಅನ್ಕೊಂಡ್ಬಿಟ್ಟವಳೆ. ಅದಕ್ಕೆ ಹೇಳ್ತಾಯಿದ್ಲು, ವಡೆ ಮಾಡಿದ್ಯಮ್ಮ ಅಂತ. ಬಂದಳು. ಆಮೇಲೆ ಬಟ್ಟೆ ಎಲ್ಲ ಇಕ್ಕೋ, ಕೈ ಕಾಲು ತೊಳ್ಕೊ ಅಂತ ಹೇಳ್ಬಿಟ್ಟು ಅದೊಂದೇ ಫ್ರಾಕ್ ತಗೋತಾಳೆ. ಆವಾಗಲೂ ಅದಕ್ಕೆ ಹೇಳ್ತಾಯಿದ್ದೆ, ಇರೋವನ್ನೆಲ್ಲ ಅಲ್ಲೇ ಮಡಗಿ ಯಾವಾಗಲೂ ಅದೊಂದೇ ಫ್ರಾಕ್ ತಗೋತೀಯ ಅಂತ. ನಂಗೆ ಅದು ಇಷ್ಟ, ತಣ್ಣಗಿರ್ತದೆ ಮೈ, ಕಾಟನ್ ಅಲ್ವಾ, ತಣ್ಣಗಿರ್ತದೆ ಅಂತ. ಚುಚ್ಚವೆಲ್ಲ ಜಾಸ್ತಿ ಇಕ್ಕೊಳಕ್ಕೆ ಹೋಗಲ್ಲ ಅವಳು. ಈ ಥರವೇ ಜಾಸ್ತಿ ಟೀ ಶರ್ಟ್ಗಳು, ಫ್ರಾಕ್ಗಳು. ಅದಕ್ಕೆ ಹೇಳ್ತಾಯಿದ್ದೆ, ಇಕ್ಕೊಂಬಿಟ್ಟು ಬಾ ಬೇಗ ಅಂತ ಹೇಳ್ಬಿಟ್ಟು. ಇನ್ನೊಂದು ಸ್ವಲ್ಪ ಇತ್ತು, ಹಾಕಿದ್ದೆ. ಬಂದಳು ಅಷ್ಟೊತ್ತಿಗೆ ಅವಳು. ಚೆನ್ನಾಗಿ ಬರುತ್ತೆ. ಎಲ್ಲ ಥರನೂ ಅಷ್ಟೇ ಮನೇಲೇ ಮಾಡೋಣ, ಮನೇಲೇ ಮಾಡಿ. ಅವಳು ಬಂದು ನಾನು ಮಾಡ್ತೀನಿ ಅಂತ ಮಾಡ್ತಾಯಿದ್ಲು. ಮಕ್ಳಿಗೆ ಆಸೆ ಆಗುತ್ತಲ್ವ, ಕಲ್ತ್ಕೊಳ್ಳಿ ಬಿಡು ಅಂತ ಮಾಡಂದೆ. ಅವಳೊಂದು 2 ಮಾಡಿ ಇಟ್ಲು. ನೋಡಿ ಒತ್ಬಿಟ್ಟು ಹಂಗೆ ಮಿತ್ಕೊಂಬಿಟ್ರೆ ಚೆನ್ನಾಗಿ ಒಡ್ಕೋದೋಗಲ್ಲ. ನಾವು ಯಾವಾಗ ಜಾಸ್ತಿ ನಾದೋದಿಲ್ವೋ ಅವಾಗ ಒಡೆದೋಗ್ಬಿಡ್ತವೆ, ಒತ್ತುವಾಗ ಇದು ಮಾಡುವಾಗ, ಅದು ಸುತ್ತುವಾಗ. ಅವಳೇ ಒತ್ತಿದ್ಲು, ಚೆನ್ನಾಗಿ ಬಂದಿತ್ತು. 2 ಮಾಡಲ್ಲ, ಅದಕ್ಕೆ ತಿನ್ಬಾ ನೀನು, ನಾನು ಮಾಡ್ತೀನಿ ಅಂತ ಹೇಳಿ ಹೇಳ್ತಾಯಿದ್ದೆ. ಹಂಗೂ ಆಸೆ ಅಲ್ವ ಮಕ್ಕಳಿಗೆ, ಮಾಡುವಾಗ ಮಾಡಲಿ ಅನ್ಬೇಕು, ಬೇಡ ಅನ್ನಬಾರ್ದು. ಕಲ್ತ್ಕೊತಾವೆ ಅವೇನೆ ಮಕ್ಳುಗಳು. ಹೆಣ್ಮಕ್ಳು ಬೇಗ ಕಲ್ತ್ಕೊಂಬಿಡ್ತಾರೆ ಎಲ್ಲನೂ. ಅವಳು ಇಷ್ಟ ಕಲ್ತ್ಬಿಡ್ತಾಳೆ, ಏನಾರು ಕಲ್ತ್ರೆ ಮಾಡಿಬಿಡ್ತಾಳೆ ಅವಳು. ನನ್ನಂಗಲ್ಲ, ಅವಳು ಸ್ವಲ್ಪ ಚುರುಕವಳು. ಎಲ್ಲ ಕಲ್ತ್ಕೊತಾಳೆ ಹೇಳಿದ ತಕ್ಷಣ. ಅದಕ್ಕೆ ಕೊಟ್ಟೆ. ಅಲ್ಲೂ ಅಳ್ಳಾಡ್ತೈತಂತೆ, ಅದಕ್ಕೆ ಅಲ್ಲಲ್ಲಿ ಈ ಕಡೆ ಕಡಿಯೋಕೆ ಹೋಗಿ ಅಲ್ಲ ಅಳ್ಳಾಡ್ತೈತೆ ಅಂತ ಹೇಳ್ತಾಯಿದ್ಲು. ಚೆನ್ನಾಗಿ ಬಂದೈತೆ ಅಂತ. ಸೈಡಲ್ಲಿ ಅಳ್ಳಾಡ್ತಿತ್ತಲ್ಲ, ಕಡಿಯೋಕೆ ಹೋದ್ರೆ ಅಲ್ಲಿ ಬಿದ್ದೋಯ್ತದೆ ಅಂತ ಹಂಗೆ ಕಡಿತಾ ಇದ್ಲು. ಆಮೇಲೆ ತಟ್ಟೆಗೆ ಹಾಕ್ಕೊಂಡು ತಿಂದಳು. ಅದಕ್ಕೆ ಹೇಳ್ತಾಯಿದ್ಲು, ಮನೇಲೇ ಮಾಡಿಕೊಡಿ ಎಲ್ಲರೂ. ನೋಡಿ ಹಿಂಗೆ ಮುರಿದ್ರೆ ಹಿಂಗೆ ಮುರ್ಕೊಂಬಿಡುತ್ತೆ. ಅಷ್ಟು ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಇವತ್ತು ಇನ್ಮೇಲೆ ಈ ಥರನೇ ಲಾಗು. ನಮ್ಮ ಮನೇಲಿ ನಾನು ಹೇಗೆ ಹೊರ್ಗಡೆ ಏನು ತಿಂದಂಗೆ ಮನೇಲೇ ಇರೋದ್ರಲ್ಲೇ ಹೆಲ್ದಿಯಾಗಿ ಮಾಡಿಕೊಡ್ತೀನೋ ಆ ಥರನೇ ಲಾಗ್ ಹಾಕ್ತೀನಿ ನಾನು. ನನ್ನ ಮನೇಲಿ ಏನು ನಾನು ಮಾಡ್ತೀನೋ ದಿನಚರಿಗಳ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಅದು ಹಾಕ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಒಳ್ಳೆಯ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ. ಬಣ್ಣ ಹಾಕ್ಕೊಂಡು ಮಾಡೋ ವಿಡಿಯೋಗಳಿಗೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಜನಗಳು. ನಾವು ನಾರ್ಮಲಾಗಿರೋ ಜನಕ್ಕೆ ಯಾರೂ ಸಪೋರ್ಟ್ ಮಾಡಲ್ಲ, ನನಗೆ ಗೊತ್ತು. ಆದರೆ ಇದು ನನ್ನ ದಿನಚರಿ, ನನಗೆ ಬಿಡೋಕ್ಕೆ ಇಷ್ಟ ಆಯ್ತಾಯಿಲ್ಲ, ನಾನು ಮಾಡಲೇಬೇಕಂತ ಮಾಡ್ತೀನಿ. ಆಮೇಲೆ ತಿಂದಳು. ಆಮೇಲೆ ಎಲ್ಲರೂ ಅವಳನ್ನ ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಮಾಡಿ ಅವಳನ್ನ ಬಂದಳು ಪೂಜೆ ಮಾಡೋಕ್ಕೆ. ಇವತ್ತು ಗುರುವಾರ ಅಲ್ವಾ, ಬೆಳಗ್ಗೆ ತುಪ್ಪ ದೀಪ ಅವಳು ಬೆಳಗಲಿಲ್ಲ, ಅವರಪ್ಪ ಬೆಳಗಿದ್ರು. ಈಗ 6 ಗಂಟೆ ಆಯಿತು, ಎಲ್ಲ ಬೆಳಗಿ ನಿಧಾನಕ್ಕೆ. ಬೆಳಗ್ಗೆ ಟೈಮ್ ಇರೋಲ್ಲ ಅವಳಿಗೆ, ಇವಾಗ ಮಾಡಿದ್ಲು. ಆಮೇಲೆ ಎಲ್ಲ ಆರ್ಕೊಂಡಿತ್ತು, ಒಂದು ಬಾಕ್ಸಿಗೆ ಹಾಕಿಟ್ಟೆ. ಫ್ರಿಜ್ ಮೇಲೆ ಇಟ್ಟರೆ ಡೈಲಿ ತಿಂತಾಳೆ ಅಂತ ಬಿಸಿ ಹಾಕಬಾರ್ದು. ಆರ್ಕೊಂಡಾದ್ಮೇಲೆ ಬಾಕ್ಸ್ಗೆ ಹಾಕಿಟ್ರೆ ಮಕ್ಳಿಗೆ ಇಷ್ಟ ಆಯ್ತವೆ. ಈ ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ರಾಯರೆಲ್ಲರಿಗೂ ಒಳ್ಳೇದು ಮಾಡಲಿ. ನನಗೇನು ಗೊತ್ತೋ ಅಷ್ಟು ನಾನು ಮಾಡ್ತೀನಿ. ಇದರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಒಳ್ಳೆಯದನ್ನು ಕಲ್ತ್ಕೋಬೇಕಂತ ನಾನು ವೀಡಿಯೋಗಳನ್ನ ಮಾಡ್ತೀನಿ. ನಾನು ಇದರಲ್ಲಿ ನಾನು ಒಳ್ಳೇದು ಕಲಿತಾ ಇದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಒಳ್ಳೆಯದನ್ನು ಕಲ್ತ್ಕೊತೀನಿ. ಅದು ಎಲ್ಲಿಗೆ ಹೋಗುತ್ತೆ ವೀಡಿಯೋಗಳನ್ನ ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.